ನಾವು ಹಾಲಿವುಡ್ನ ಸ್ಟಾರ್ ವಾರ್ಸ್ ಅಥವಾ ಐರನ್ ಮ್ಯಾನ್ ನಂತಹ ಸಿನಿಮಾಗಳಲ್ಲಿ ನೋಡ್ತಿದ್ದ ದೃಶ್ಯವೊಂದು ಈಗ ವಾಸ್ತವಕ್ಕೆ ಇಳಿದಿದೆ. ಶತ್ರುಗಳ ಕ್ಷಿಪಣಿಗಳನ್ನ ಕ್ಷಣ ಮಾತ್ರದಲ್ಲಿ ಬೂದಿ ಮಾಡುವ ಲೇಸರ್ ತಂತ್ರಜ್ಞಾನ ಕೇವಲ ವಿಜ್ಞಾನ ಕಾದಂಬರಿಗಳ ಪುಟಗಳಿಗೆ ಸೀಮಿತವಾಗಿಲ್ಲ. ಇಸ್ರೇಲ್ ಅಭಿವೃದ್ಧಿಪಡಿಸಿರುವ ಐರನ್ ಬೀಮ್ ಜಗತ್ತಿನ ಮೊದಲ ಲೇಸರ್ ಆಧಾರಿತ ವಾಯು ರಕ್ಷಣಾ ವ್ಯವಸ್ಥೆಯಾಗಿ ಅಧಿಕೃತವಾಗಿ ಸೇವೆಗೆ ಸೇರ್ಪಡೆಯಾಗಿದೆ. ಈ ಬೆಳವಣಿಗೆ ಆಧುನಿಕ ಯುದ್ಧ ತಂತ್ರದಲ್ಲಿ ಒಂದು ನಿರ್ಣಾಯಕ ತಿರುವು. ಆದರೆ ಈ ತಂತ್ರಜ್ಞಾನದ ಆಗಮನ ಹಲವು ಗಂಭೀರ ಪ್ರಶ್ನೆಗಳಿಗೆ ದಾರಿ ಮಾಡಿಕೊಟ್ಟಿದೆ. ಇನ್ನು ಸಾಂಪ್ರದಾಯಿಕ ಕ್ಷಿಪಣಿ ಪ್ರತಿಬಂಧಕಗಳ ಯುಗ ಅಂತ್ಯ ಆಗಲಿದೆಯಾ? ಯುದ್ಧದ ಅತಿದೊಡ್ಡ ಸಮಸ್ಯೆಯಾದ ವೆಚ್ಚದ ಅಸಮತೋಲನವನ್ನ ಈ ಲೇಸರ್ ವ್ಯವಸ್ಥೆ ಶಾಶ್ವತವಾಗಿ ಪರಿಹರಿಸಬಲ್ಲದ? ಭಾರತ ಸೇರಿದಂತೆ ವಿಶ್ವದ ಇತರ ರಾಷ್ಟ್ರಗಳಿಗೆ ಈ ತಂತ್ರಜ್ಞಾನ ನೀಡುವ ಸಂದೇಶ ಏನು? ರಕ್ಷಣಾ ತಂತ್ರಜ್ಞಾನದಲ್ಲಿ ಇಸ್ರೇಲ್ ಯಾವಾಗಲೂ ಜಗತ್ತಿಗಿಂತ ಒಂದು ಹೆಜ್ಜೆ ಮುಂದಿರುತ್ತೆ. ಈಗಾಗಲೇ ಐರನ್ ಡೋಮ್, ಡೇವಿಡ್ ಸಿಸ್ಲಿಂಗ್ ಮತ್ತು ಆರೋ ಸಿಸ್ಟಮ್ಗಳಂತಹ ಬಹುಪದರದ ರಕ್ಷಣಾ ಕವಚವನ್ನ ಇಸ್ರೇಲ್ ಹೊಂದಿದೆ. ಈಗ ಇದಕ್ಕೆ ಹೊಸ ಸೇರ್ಪಡೆನೇ ಐರನ್ ಬೀಮ್. ರಫೇಲ್ ಅಡ್ವಾನ್ಸ್ಡ್ ಡಿಫೆನ್ಸ್ ಸಿಸ್ಟಮ್ಸ್ ಮತ್ತು ಎಲ್ಬಿಟ್ ಸಿಸ್ಟಮ್ಸ್ ಅಭಿವೃದ್ಧಿಪಡಿಸಿದ ಈ ವ್ಯವಸ್ಥೆ 100 ಕಿಲೋವ್ಯಾಟ್ ಸಾಮರ್ಥ್ಯದ ಲೇಸರ್ ಕಿರಣವನ್ನು ಬಳಸುತ್ತೆ. ರಾಡರ್ಗಳು ಬೆದರಿಕೆಯನ್ನು ಪತ್ತೆ ಹಚ್ಚಿದ ತಕ್ಷಣ ಲೇಸರ್ ಬೆಳಕಿನ ವೇಗದಲ್ಲಿ ಗುರಿಯತ್ತ ನುಗ್ಗಿ ವಿಪರೀತ ಶಾಖವನ್ನು ಉತ್ಪಾದಿಸಿ ಡ್ರೋನ್ ಅಥವಾ ರಾಕೆಟ್ ಅನ್ನ ಗಾಳಿಯಲ್ಲೇ ಕರಗಿಸುತ್ತೆ ಅಥವಾ ಸ್ಫೋಟಿಸುತ್ತೆ. ಐರನ್ ಡೋಮ್ನ ಒಂದು ಛೇದಕ ಕ್ಷಿಪಣಿ ತಾಂಬೀರ್ ಬೆಲೆ ಸಾವಿರಾರು $ಗಳಿಷ್ಟಿದ್ರೆ, ಐರನ್ ಬೀಮ್ನ ಒಂದು ಲೇಸರ್ ಶಾಟ್ನ ವೆಚ್ಚ ಕೇವಲ $2 ರಿಂದ $3.5 ಅಂದ್ರೆ ಸುಮಾರು 200 ರಿಂದ $300. ಡಿಸೆಂಬರ್ 28, 2025 ಅಧಿಕೃತವಾಗಿ ಐಡಿಎಫ್ಗೆ ಹಸ್ತಾಂತರಿಸಲಾದ ಈ ವ್ಯವಸ್ಥೆ ಪರೀಕ್ಷಾರ್ಥ ಪ್ರಯೋಗದಲ್ಲಿ ಹಿಜ್ಬುಲ್ಲಾದ ಸುಮಾರು 40 ಡ್ರೋನ್ಗಳನ್ನು ಹೊಡೆದುರುಳಿಸಿದೆ ಅಂತ ವರದಿಯಾಗಿದೆ. ಈ ಆವಿಷ್ಕಾರದ ಅತ್ಯಂತ ಪ್ರಮುಖ ಅಂಶ ತಾಂತ್ರಿಕತೆಗಿಂತ ಮಿಗಿಲಾಗಿ ಯುದ್ಧದ ಆರ್ಥಿಕತೆ. ಇತ್ತೀಚಿನ ಸಂಘರ್ಷಗಳಲ್ಲಿ ಇಸ್ರೇಲಿನ ಶತ್ರುಗಳು ತೀರಾ ಅಗ್ಗದ ಬೆಲೆಯ ಡ್ರೋನ್ಗಳು ಮತ್ತು ರಾಕೆಟ್ಗಳನ್ನು ಬಳಸ್ತಾರೆ. ಇವುಗಳನ್ನು ಹೊಡೆದುರುಳಿಸೋಕೆ ಇಸ್ರೇಲ್ ಲಕ್ಷಾಂತರ ರೂಪಾಯಿ ಮೌಲ್ಯದ ಕ್ಷಿಪಣಿಗಳನ್ನು ಬಳಸಬೇಕಿತ್ತು. ಇದು ಆರ್ಥಿಕವಾಗಿ ಸಮರ್ಥನೀಯವಲ್ಲದ ಮಾದರಿ. ಐರನ್ ಬೀಮ್ ಈ ಲೆಕ್ಕಾಚಾರವನ್ನ ತಲೆ ಕೆಳಗಾಗಿಸಿದೆ. ಶತ್ರುವಿನ ದಾಳಿಯ ವೆಚ್ಚಕ್ಕಿಂತ ರಕ್ಷಣೆಯ ವೆಚ್ಚ ಕಡಿಮೆಯಾದಾಗ ರಕ್ಷಣೆ ಪಡೆಯುವ ದೇಶಕ್ಕೆ ಮೇಲುಗೈ ದೊರೆಯುತ್ತೆ. ಸಾಂಪ್ರದಾಯಿಕ ಕ್ಷಿಪಣಿ ವ್ಯವಸ್ಥೆಗಳಲ್ಲಿ ಮದ್ದುಗೊಂಡು ಖಾಲಿಯಾಗುವ ಭಯ ಇರುತ್ತೆ. ಆದರೆ ಐರನ್ ಬೀಮ್ಗೆ ಬೇಕಾಗಿರೋದು ಕೇವಲ ವಿದ್ಯುತ್. ಜನರೇಟರ್ ಚಾಲನೆಯಲ್ಲಿರೋವರೆಗೂ ಲೇಸರ್ ಕಿರಣಗಳು ಕಾರ್ಯನಿರ್ವಹಿಸುತ್ತೆ. ಶತ್ರುಗಳು ಒಟ್ಟಾರೆಯಾಗಿ 100 ರಾಕೆಟ್ ಬಿಟ್ಟಾಗ ಕ್ಷಿಪಣಿಗಳು ಖಾಲಿ ಆಗಬಹುದು, ಆದರೆ ಲೇಸರ್ ನಿರಂತರವಾಗಿ ಕೆಲಸ ಮಾಡಬಲ್ಲದು. ತಜ್ಞರು ಹೇಳುವಂತೆ ಲೇಸರ್ ಎಲ್ಲವನ್ನೂ ಬದಲಿಸಲು ಸಾಧ್ಯವಿಲ್ಲ. ಮೋಡ ಕವಿದ ವಾತಾವರಣ, ಮಂಜು ಅಥವಾ ಧೂಳು ಲೇಸರ್ನ ತೀವ್ರತೆಯನ್ನ ಕಡಿಮೆ ಮಾಡಬಹುದು. ಆದರೂ ಅಡಾಪ್ಟಿವ್ ಆಪ್ಟಿಕ್ಸ್ ಇದನ್ನ ಸ್ವಲ್ಪ ಮಟ್ಟಿಗೆ ಸರಿಪಡಿಸುತ್ತೆ. ಹೀಗಾಗಿ ಭವಿಷ್ಯದ ರಕ್ಷಣಾ ವ್ಯವಸ್ಥೆ ಹೈಬ್ರಿಡ್ ಆಗಿರಲಿದೆ. ಅಗ್ಗದ ಮತ್ತು ಸಣ್ಣ ಬೆದರಿಕೆಗಳಿಗೆ ಅಂದ್ರೆ ಡ್ರೋನ್ ಮತ್ತು ಮಾರ್ಟರ್ಗಳಿಗೆ ಐರನ್ ಬೀಮ್ ಬಳಕೆಯಾದರೆ, ದೊಡ್ಡ ಮತ್ತು ದೂರಗಾಮಿ ಕ್ಷಿಪಣಿಗಳಿಗೆ ಐರನ್ ಡೋಮ್ ಅಥವಾ ಆರೋ ಬಳಕೆಯಾಗಲಿದೆ. ಇಸ್ರೇಲ್ನ ಐರನ್ ಬೀಮ್ ಕೇವಲ ಒಂದು ಹೊಸ ಅಸ್ತ್ರವಲ್ಲ, ಅದು ರಕ್ಷಣಾ ತಂತ್ರಜ್ಞಾನದ ಹೊಸ ಅಧ್ಯಾಯ. ಇದು ದುಬಾರಿ ಯುದ್ಧಗಳ ಸ್ವರೂಪವನ್ನು ಬದಲಿಸಿ ಕಡಿಮೆ ವೆಚ್ಚದ ಮತ್ತು ಹೆಚ್ಚು ನಿಖರವಾದ ರಕ್ಷಣಾ ವ್ಯವಸ್ಥೆಗೆ ನಾಂದಿ ಹಾಡಿದೆ. ಈ ಹೊಸ ತಂತ್ರಜ್ಞಾನದ ಸಾಧಕ ಬಾಧಕಗಳ ಬಗ್ಗೆ ಇನ್ನೂ ವಿವರವಾದ ಚರ್ಚೆಯ ಅಗತ್ಯ ಇದೆ. ಆದರೆ ಇದೊಂದು ಕ್ರಾಂತಿಕಾರಿ ಮುನ್ನಡೆ ಅನ್ನೋದರಲ್ಲಿ ಸಂಶಯ ಇಲ್ಲ. ಡ್ರೋನ್ ದಾಳಿಗಳು ಆಧುನಿಕ ಯುದ್ಧದ ಪ್ರಮುಖ ಭಾಗವಾಗಿರುವ ಇಂದಿನ ದಿನಗಳಲ್ಲಿ ಭಾರತದಂತಹ ದೇಶಗಳಿಗೆ ಇಂತಹ ತಂತ್ರಜ್ಞಾನದ ಅವಶ್ಯಕತೆ ಹೆಚ್ಚಿದೆ. ಯುದ್ಧಗಳು ಇನ್ಮುಂದೆ ಕೇವಲ ಯಾರು ಹೆಚ್ಚು ಮದ್ದುಗುಂಡುಗಳನ್ನು ಹೊಂದಿದ್ದಾರೆ ಅನ್ನೋದರ ಮೇಲೆ ನಿರ್ಧಾರ ಆಗೋದಿಲ್ಲ. ಬದಲಿಗೆ ಯಾರು ತಮ್ಮ ಶಕ್ತಿಯನ್ನ ಮತ್ತು ಸಂಪನ್ಮೂಲಗಳನ್ನ ಹೆಚ್ಚು ಬುದ್ಧಿವಂತಿಕೆಯಿಂದ ನಿರ್ವಹಿಸ್ತಾರೆ ಅನ್ನೋದರ ಮೇಲೆ ನಿರ್ಧಾರವಾಗುತ್ತೆ. ಇಸ್ರೇಲ್ ಈ ದಿಕ್ಕಿನಲ್ಲಿ ಮೊದಲ ಹೆಜ್ಜೆ ಇಟ್ಟಿದೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.